ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ವ್ಲಾಗ್ಸ್. ಸೊ ಲಾಸ್ಟ್ ವ್ಲಾಗು ವ್ಯಾಲೆಂಟೈನ್ಸ್ ಡೇ ಪ್ರಿಪ್ರೇಷನ್ ವ್ಲಾಗ್ ಆಗಿತ್ತು. ಅದರಲ್ಲಿ ನಾನು ಫುಲ್ ಕೇಕ್ ಪ್ರಿಪ್ರೇಷನ್ ತೋರಿಸಿದ್ದೆ. ಸೊ ಈ ವ್ಲಾಗ್ ಬಂದು ಅದ್ರ ಕಂಟಿನ್ಯೂಷನ್ ಪಾರ್ಟು. ಈ ವ್ಲಾಗಲ್ಲಿ ನಾನು ಏನು ಮಾಡ್ತಿದ್ದೀನಿ, ರೆಡಿ ಆಗೋದಾಗಲಿ, ಸೆಲೆಬ್ರೇಟ್ ಮಾಡೋದಾಗಲಿ, ಆಮೇಲೆ ಫೇಶಿಯಲ್ ಮಾಡ್ಕೊಳ್ಳೋದು, ಗಿಫ್ಟ್ಸ್ ಎಲ್ಲ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಈ ವಿಡಿಯೋಸ್ನ ಆಗಲಿ ನನ್ನ ಚಾನಲ್ನಾಗಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನೆಲ್ಲ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯೂಶ್ವಲಿ ಏನಂದರೆ ಯಾವ್ದಾದ್ರು ಸ್ಪೆಷಲ್ ಒಕೇಶನ್ ಇರ್ಬೋದು, ಎಲ್ಲಾದರೂ ಇನ್ಸ್ಟೆಂಟಾಗಿ ಹೋಗಬೇಕು ಅಂದಾಗ ನಾನು ಮನೇಲೇ ಫೇಶಿಯಲ್ ಮಾಡ್ಕೋತೀನಿ. ನಾನು ಯೂಶ್ವಲಿ ಪಾರ್ಲರ್ಸ್ಗೆ ಹೋಗೋದೇ ಇಲ್ಲ, ತುಂಬ ರೇರು. ಸೊ ಇಲ್ಲಂತೂ ನಾನು ಯಾವ ಪಾರ್ಲರ್ಸ್ಗೂ ಹೋಗೋದಿಲ್ಲ. ಸೊ ನಾವು ಇರೋದು UK. ಸೊ ಇಲ್ಲಿ ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ನಂದು ಸೆನ್ಸಿಟಿವ್ ಸ್ಕಿನ್ನು. ಸೊ ನಾನು ಅದಕ್ಕೋಸ್ಕರ ಈಚೆ ಹೋಗಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಏನೇ ಬೇಕಂದ್ರೂ ನಾನೇ ಮನೇಲೇ ಮಾಡ್ಕೋತೀನಿ. ಟೈಮ್ ಡಿಪೆಂಡೆನ್ಸು, ಟೈಮ್ ಜಾಸ್ತಿ ಇದ್ದರೆ ಯಾವ್ದಾದ್ರು ಒಳ್ಳೆ ಫೇಶಿಯಲ್ ಮಾಡ್ಕೋತೀನಿ. ಇವತ್ತು ಅಷ್ಟೊಂದು ಟೈಮ್ ಇಲ್ಲ, ಮತ್ತು ಅದು ಅಲ್ದಿರ ಏನು ಈಚೆ ಹೋಗೋಂಥ ಪ್ರೋಗ್ರಾಮ್ ಇಲ್ಲ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಕಾಫಿ ಮತ್ತು ಚಾಕ್ಲೇಟ್ ಫೇಶಿಯಲ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ. ಸೊ ನಾನು ಕಾಫಿ ಪೌಡರು ನೀವು ಮನೇಲಿ ಯಾವ್ದಾರು ಇರೋದು ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಲಂಬಿಯನ್ ಕಾಫಿ ಅಂತ ನಮ್ಮ ಮನೇಲಿ ಇರೋದು ಯೂಸ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಪೌಡರು ಪ್ಲಸ್ ಕೋಕೋ ಪೌಡರು ಮತ್ತು ಮೊಸರು ಮೂರು ಯೂಸ್ ಮಾಡಿಕೊಂಡು ನಾನು ಫೇಶಿಯಲ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗಿಗೆ ಯಾವಾಗಲೂ ಅಷ್ಟೇ ಹಾಲು ಯೂಸ್ ಮಾಡ್ತೀನಿ ನಾನು. ಸೊ ಇದಂತೂ ಯಾವತ್ತೂ ಚೇಂಜ್ ಆಗೋದಿಲ್ಲ. ಯಾವುದೇ ರೀತಿ ಫೇಶಿಯಲ್ ಮಾಡಲಿ ನಾನು ಫಸ್ಟು ಸ್ಟೆಪ್ಪು ಕ್ಲೆನ್ಸಿಂಗ್ ಬಂದು ಹಾಲನ್ನೇ ಯೂಸ್ ಮಾಡೋದು. ಸೊ ಇದುವರೆಗೂ ನಾನು ಯಾವತ್ತೂ ಕ್ಲೆನ್ಸರ್ ಅಂತ ಯಾವುದೂ ಅಂಗಡಿಲಿ ಪರ್ಚೇಸ್ ಮಾಡಿಲ್ಲ. ಯಾವಾಗಾದರೂ ಸುಮ್ಮನೆ ಟೈಮ್ ಇಲ್ದಿದ್ದಾಗ ಲೈಕ್ ಸುಮ್ಮನೆ ಕ್ಲೆನ್ಸ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಹಾಲನ್ನ ತೊಗೊಂಡು ಒಂದು ಹತ್ತಿ ಆಗ್ಬೋದು, ಕಾಟನ್ ಪ್ಯಾಡ್ ಅಥವಾ ಹತ್ತಿನ ತೊಗೊಂಡು ಮುಖನ ನೀಟಾಗಿ ಕಂಪ್ಲೀಟಾಗಿ ಚೆನ್ನಾಗಿ ವೈಪ್ ಮಾಡಿ. ಸೊ ಯಾವುದೇ ರೀತಿ ಕೊಳೆ ಆಗಿರ್ಬೋದು, ಪೋರ್ಸಲ್ಲಿ ಯಾವ್ದಾದ್ರು ಇಂಪ್ಯೂರಿಟೀಸ್ ಸೇರ್ಕೊಂಡಿರ್ಬೋದು, ಏನೇ ಇದ್ದರೂ ಹಾಲು ಕ್ಲೀನ್ ಮಾಡುತ್ತೆ. ಬಟ್ ಹಾಲು ಹೋಲ್ ಮಿಲ್ಕ್ ಅಂದರೆ ಯಾವುದೇ ರೀತಿ ಸ್ಕಿಮ್ಡ್ ಮಿಲ್ಕ್ ಆಗಿರ್ಬಾರ್ದು. ಫುಲ್ ಕಂಪ್ಲೀಟಾಗಿ 100% ಫ್ಯಾಟ್ ಇರೋವಂಥ ಮಿಲ್ಕ್ ತೊಗೊಳ್ಳಿ. ಸೊ ಮಿಲ್ಕ್ನ ತೊಗೊಂಡು ಮುಖ ಎಲ್ಲ ನೀಟಾಗಿ ರೀತಿಯಾಗಿ ಒರೆಸ್ಕೊಳ್ಳಿ. ಸೊ ಯಾವುದೇ ರೀತಿ ಇಂಪ್ಯೂರಿಟೀಸ್ ಇದ್ದರೂ ಕ್ಲೀನಾಗಿ ಈ ಥರ ಬರುತ್ತೆ. ಸೊ ಕ್ಲಿನ್ಸಿಂಗ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗು. ಸೊ ಸ್ಕ್ರಬ್ಬಿಂಗು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಎಂಥ ಸ್ಕಿನ್ ಇದ್ದರೂ, ಏನೇ ಸ್ಕಿನ್ ಚೆನ್ನಾಗಿದ್ರೂ ಅಷ್ಟೇ ಅಥವಾ ಏನೇ ಇರ್ಬೋದು, ಸೊ ಅವರಿಗೆ ಸ್ಕಿನ್ನಲ್ಲಿ ಸ್ವಲ್ಪ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಅಂತ ಇರುತ್ತೆ. ಸೊ ಅದು ಕಾಣಿಸೋದಿಲ್ಲ, ಬಟ್ ಡೆಡ್ ಸ್ಕಿನ್ ಅಂತ ಇರುತ್ತೆ. ಅದರಿಂದನೇ ನಮಗೆ ಈ ಪಿಂಪಲ್ಸ್ ಆಗೋದಾಗಲಿ, ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಆಗೋದು. ಸೊ ಮತ್ತು ಎಕ್ಸ್ಟ್ರಾ ಆಯಿಲ್ ಇರುತ್ತೆ. ಸೊ ಈ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಏನಂದರೆ ಎಕ್ಸ್ಟ್ರಾ ಆಯಿಲ್ ಇರ್ಬೋದು ಅಥವಾ ಡೆಡ್ ಸ್ಕಿನ್ ಇರ್ಬೋದು, ಯಾವುದೇ ರೀತಿ ಪಿಂಪಲ್ಸ್ ಇರ್ಬೋದು, ಡಾರ್ಕ್ ಸರ್ಕಲ್ಸು, ಹೈಪರ್ ಪಿಗ್ಮೆಂಟೇಷನು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಸ್ಕ್ರಬ್ಬಿಂಗ್ ಮಾಡಿದಾಗ ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಸ್ಕ್ರಬ್ ಮಾಡಬೇಕು, ಮಸಾಜ್ ಮಾಡಬೇಕು. ಸೊ ಯೂಶ್ವಲಿ ನೀವು ಪಾರ್ಲರ್ಗೆ 1 ಸತಿ 2 ಸತಿ ಹೋದರೆ ಅವ್ರು ಮಸಾಜ್ ಮಾಡೋದನ್ನು ನೀವು ನೋಡಿರ್ತೀರ, ಅದನ್ನು ಅಬ್ಸರ್ವ್ ಮಾಡಿ. ಸೊ ಅವ್ರು ಯಾವ ರೀತಿ ಪ್ಯಾಟ್ರನ್ ಯೂಸ್ ಮಾಡ್ತಾರೆ ಆ ರೀತಿ ಯೂಸ್ ಮಾಡ್ಕೊಂಡು ಮಸಾಜ್ ಮಾಡಿ. ಸೊ ಒಂದೇನೆಂದರೆ ಮಸಾಜ್ ಮಾಡಬೇಕಾದ್ರೆ ಮೇಲ್ಮುಖವಾಗಿ ಮಾಡಬೇಕು. ಯಾವತ್ತೂ ಕೆಳಗಡೆಗೆ ಸರ್ಕ್ಯುಲರ್ ಮೋಷನ್ಸಲ್ಲಿ ಮಸಾಜ್ ಮಾಡಬಾರ್ದು. ಅದು ಬಿಟ್ಟರೆ ನಿಮಗೆ ಯಾವ ರೀತಿ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇದ್ದರೆ ಜಾಸ್ತಿ ರಫಾಗಿ ಮಾಡಬೇಡಿ. ಸೊ ಅದನ್ನು ನೋಡಿಕೊಂಡು ನೀವು ಮಸಾಜ್ ಮಾಡ್ಕೊಳ್ಳಿ. ಸೊ ಇದರಿಂದ ಯಾವುದೇ ರೀತಿ ಡೆಡ್ ಸ್ಕಿನ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಇದೆಲ್ಲ ಕ್ಲಿಯರ್ ಆಗುತ್ತೆ. ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಪೋರ್ಸ್ ಓಪನ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಸ್ಟೀಮ್ ಮಾಡೋದಾಗಲಿ, ಮಸಾಜ್ ಮಾಡೋದಾಗಲಿ ಎಲ್ಲ ನೀಟಾಗಿ ಇರ್ಕೊಳ್ಳುತ್ತೆ. ಸೊ ಸ್ಕ್ರಬ್ಬಿಂಗ್ ಆಯಿತು. ಸೊ ನಾನು ಇಲ್ಲಿ ಸ್ಕ್ರಬ್ಬಿಂಗ್ ಕಾಫಿ ಮತ್ತು ಚಾಕ್ಲೇಟು, ನಿಂಬೆ ರಸ ಸೇರಿಸ್ಕೊಂಡು ಫೇಶಿಯಲ್ ಮಾಡಿದ್ದೀನಿ. ಸೊ ಸ್ಕ್ರಬ್ಬಿಂಗ್ ಆದಮೇಲೆ ಜಸ್ಟ್ ಒಂದು ಟಿಶ್ಯೂ ಪೇಪರ್ನ ಒದ್ದೆ ಮಾಡಿಕೊಂಡು ಮುಖ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಸೊ ಯಾಕಂದರೆ ನೆಕ್ಸ್ಟ್ ನಾವು ಫೇಶಿಯಲ್ ಕಂಟಿನ್ಯೂ ಆಗೋದ್ರಿಂದ ಸೊ ಮುಖ ಏನು ವಾಶ್ ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಬಂದು ನಾನು ಸ್ಟೀಮ್ ಕೊಟ್ಕೋತೀನಿ. ಸ್ಟೀಮರ್ನ ನಾನು ಫಸ್ಟೇ ಆನ್ ಮಾಡಿದ್ದೆ. ಸೊ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟೀಮ್ ಮ್ಯಾಕ್ಸಿಮಮ್ 5 ನಿಮಿಷದೊಳಗಡೆ ಮಾಡ್ಕೊಳ್ಳಿ ಸಾಕು. ಆಮೇಲೆ ನಿಮಗೆ ಯಾವ ಕಡೆ ಲೈಕ್ ಪಿಂಪಲ್ಸ್ ಎಲ್ಲಿ ಕಾನ್ಸಂಟ್ರೇಟೆಡ್ ಜಾಸ್ತಿ ಪಿಂಪಲ್ಸ್ ಇದೆಯೋ ಅಥವಾ ಏನು ಪ್ರಾಬ್ಲಮ್ ಇದೆಯೋ ಸ್ಕಿನ್ ಪ್ರಾಬ್ಲಮ್ಮು ಅಲ್ಲಿ ಜಾಸ್ತಿ ಸ್ಟೀಮ್ ಕೊಟ್ಕೊಳ್ಳಿ. ಸೊ ನಾನು ಜಾಸ್ತಿ ಲೈಕ್ ಮೂಗತ್ರ ಯೂಶ್ವಲಿ ಅಲ್ಲೇ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಆಗೋದು. ಸೊ 5 ಮಿನಿಟ್ಸ್ ತನಕ ಸ್ಟೀಮ್ ಕೊಟ್ಕೊಳ್ಳಿ ನೀಟಾಗಿ. ಜಾಸ್ತಿ ಓವರಾಗಿ ಸ್ಟೀಮ್ ಕೊಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಸ್ಕಿನ್ನಿಗೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಟೀಮ್ ಕೊಟ್ಕೊಂಡಿದ್ದಾಯಿತು. ಅದಾದಮೇಲೆ ನಾನು ಬ್ಲ್ಯಾಕ್ ಹೆಡ್ಸ್ ರಿಮೂವರ್ ಅಂತ ಬರುತ್ತೆ. ಇದನ್ನು ನಾನು ಇಂಡಿಯಾಯಿಂದನೇ ತೊಗೊಂಡು ಬಂದಿದ್ದೆ. ಲೈಕ್ ಲಾಸ್ಟ್ 3-4 ಇಯರ್ಸಿಂದನೂ ಇದೆ. ಸೊ ನೀವು ಯಾವುದಾದ್ರೂ ಬ್ಯಾಂಗಲ್ ಸ್ಟೋರ್ ಹೋದರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇದೊಂದು ಟೂಲ್ ಇದ್ದರೆ ಸಾಕು. ಲೈಕ್ ಯಾವಾಗಾದರೂ ಆಗಲಿ ನೀವು ಈ ಥರ ಕ್ಲೀನಪ್ಪು ಫೇಶಿಯಲ್ಲು ಮಾಡ್ಕೋಬೇಕಾದ್ರೆ ಯಾವುದೇ ರೀತಿ ಬ್ಲ್ಯಾಕ್ ಹೆಡ್ಸು, ಮೂಗತ್ರ ವೈಟ್ ಹೆಡ್ಸು ಆಗೋದು, ಆಮೇಲೆ ಪಿಂಪಲ್ಸ್ ಇದ್ದರೆ ಎಲ್ಲ ನೀಟಾಗಿ ರಿಮೂವ್ ಮಾಡ್ಬೋದು. ನಂಗೆ ಯಾವ ರೀತಿ ಪಿಂಪಲ್ಸ್ ಇಲ್ಲ, ಸೊ ನಾನು ಅದಕ್ಕೆ ಬೇರೆ ಕಡೆ ಎಲ್ಲ ಏನು ಜಾಸ್ತಿ ಮಾಡೋದಿಲ್ಲ. ನೋಸ್ ಹತ್ರ ಸ್ವಲ್ಪ ನೀಟಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾರು ಆಗೋದಿದ್ರೆ ಈ ಥರ ಕ್ಲೀನಪ್ ಮಾಡಿಕೊಂಡ್ರೆ ಅದು ಅವಾಯ್ಡ್ ಆಗುತ್ತೆ. ಸೊ ಡೀಟೇಲ್ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲೀನಾಗಿ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಕ್ಲೀನಪ್ ಮಾಡ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪು ಬಂದು ಮಸಾಜಿಂಗು. ಅದಕ್ಕೂ ಮುಂಚೆ ಜಸ್ಟ್ ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿ. ಸೊ ನಾನಿವಾಗ ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ಮಸಾಜಿಂಗಿಗೆ ನಾನಿಲ್ಲಿ ಕಾಫಿ ಪೌಡರು, ಚಾಕ್ಲೇಟ್ ಪೌಡರು ಮತ್ತು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡಿದ್ದೀನಿ.
ಸೊ ಡಿಪೆಂಡಿಂಗ್ ಅಪಾನ್ ಲೈಕ್ ನೀವು ಎಷ್ಟು ದಿನ ಆಗಿದೆ ಫೇಶಿಯಲ್ ಮಾಡಿಕೊಂಡು ಮತ್ತು ಎಷ್ಟು ಟೈಮ್ ಇದೆ ಅದ್ರ ಮೇಲೆ ನೀವು ನೋಡಿಕೊಂಡು ಅಷ್ಟು ನಿಮಿಷ ಮಸಾಜ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ 2 ಮಿನಿಟ್ಸ್ ಮಸಾಜ್ ಮಾಡಿಕೊಂಡೆ ಅಷ್ಟೇ. ಸೊ ಯಾಕೆಂದರೆ ಜಾಸ್ತಿ ಟೈಮ್ ಇರಲಿಲ್ಲ. ನಂದು ಆ್ಯಕ್ಚುಲಿ ತುಂಬಾ ಸೆನ್ಸಿಟಿವ್ ಸ್ಕಿನ್ನು. ಸೊ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಲೈಕ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ನಂಗೆ ಏನು ಬೇಕೋ ಅದೆಲ್ಲ ನಾನೇ ಮನೇಲೇ ಮಾಡ್ಕೋತೀನಿ. ಕೆಲವೊಂದು ಸತಿ ಲಿಪ್ ಬಾಮು ಮತ್ತು ಬಾಡಿ ಲೋಷನ್ ಸಹ ನಾನೇ ಮಾಡ್ಕೋತೀನಿ ಟೈಮ್ ಇದ್ದರೆ. ಸೊ ಇತ್ತೀಚೆಗೆ ಏನಂದರೆ ಪಾಪು ಎಲ್ಲ ಇರೋದ್ರಿಂದ ಸ್ವಲ್ಪ ಟೈಮ್ ಕಮ್ಮಿ ಇರುತ್ತೆ. ಅದರಿಂದ ನಾನು ಅಂಗಡೀಲಿ ಯಾವುದಾದ್ರು ಇನ್ಸ್ಟೆಂಟಾಗಿ ಬೇಕಾದಾಗ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ನಾನೇ ಮಾಡ್ಕೋತೀನಿ. ಸೊ ಬೇಸಿಕಲಿ ನಾನು ಕೆಮಿಸ್ಟ್ರಿ ಓದಿರೋದು ಮತ್ತು ನಾನು ಕಾಸ್ಮೆಟಿಕ್ ಕಂಪ್ನಿಲೂ ಸಹ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಐಡಿಯಾ ಇದೆ ನನಗೆ. ಸೊ ಯಾವ್ಯಾವ ಕೆಮಿಕಲ್ಸನ್ನ ಏನೆಲ್ಲ ಅವಾಯ್ಡ್ ಮಾಡಬೇಕು, ಯಾವ್ದು ಯೂಸ್ ಮಾಡಬೇಕು ಅಂತ. ಸೊ ಅದ್ರ ಬೇಸಿಸ್ ಮೇಲೆ ಏನೇ ಬೇಕಾದರೂ ನಾನೇ ಮಾಡ್ಕೋತೀನಿ. ಪಾಪುಗೂ ಅಷ್ಟೇ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಏನು ಬೇಕೋ ಅದೆಲ್ಲ ನಾನು ಲೈಕ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಸೊ ಮಸಾಜ್ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ವೈಪ್ ಮಾಡಿ ನಾನೀಗ ಫೇಸ್ ಪ್ಯಾಕ್ ಹಾಕ್ಕೋತಿದ್ದೀನಿ. ಫೇಸ್ ಪ್ಯಾಕಿಗೆ ನಾನು ಬಂದು ಇಲ್ಲಿ ಚಾಕ್ಲೇಟ್ ಪೌಡರು ಮತ್ತು ಸ್ವಲ್ಪ ಕಾಫಿ ಪೌಡರು ಪ್ಲಸ್ ಮೊಸರು ಹಾಕ್ಕೊಂಡಿದ್ದೀನಿ. ಸೊ ನೀವು ಯಾವತ್ತಾದರೂ ಆಗಲಿ ಕಾಫಿ ಫೇಶಿಯಲ್ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇನ್ಸ್ಟೆಂಟಾಗಿ ಜಸ್ಟ್ 5 ನಿಮಿಷದಲ್ಲಿ ನಿಮ್ಮ ಮುಖಕ್ಕೆ ಗ್ಲೋ ಬರುತ್ತೆ, ಇನ್ಸ್ಟೆಂಟ್ ಗ್ಲೋ. ಸೊ ಅದ್ರದ್ದು ಒಂದು ಫೇಸ್ ಪ್ಯಾಕ್ನು ನಾನು ಯಾವುದಾದ್ರು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಕಾಫಿ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಸಾಕು, ಬೇರೆ ಏನೂ ಬೇಕಾಗೋದಿಲ್ಲ. ಸೊ ಯೂಶಲಿ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ಕೈ ಯೂಸ್ ಮಾಡೋದಕ್ಕಿಂತ ಈ ಥರ ಒಂದು ಬ್ರಷ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಕ್ಲೀನಾಗಿ ಥಿಕ್ಕಾಗಿ ಪೇಸ್ಟ್ನ ನೀಟಾಗಿ ಅಪ್ಲೈ ಮಾಡ್ಕೋಬೋದು ಎಲ್ಲ ಕಡೆ ಇವನಾಗಿ. ಸೊ ಯಾವ್ದಾದ್ರು ಬ್ಯಾಂಗಲ್ ಸ್ಟೋರಲ್ಲಿ ಜಸ್ಟ್ 5 ರೂಪೀಸ್ಗೆಲ್ಲ ಒಳ್ಳೊಳ್ಳೆ ಬ್ರಷ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಸಾಕು. ಸೊ ಫೇಸ್ ಪ್ಯಾಕ್ನ ಒಣಗಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲೇ ನಾನಿದು ಲೈಕ್ ಬರ್ತಾ ಸ್ಕೂಲಿಂದ ಪಿಕ್ ಮಾಡ್ತಾ ಇದನ್ನು ತೊಗೊಂಡು ಬಂದಿದ್ವಿ. ಸೊ ಆಫರಲ್ಲಿತ್ತು ಪಾಸ್ತಾ, ಅದಕ್ಕೆ 1 ಪ್ಯಾಕ್ ಪಾಸ್ತಾ ಸಹ ತೊಗೊಂಡು ಬಂದಿದ್ದೆ. ಆಮೇಲೆ 2 ಪ್ಯಾಕ್ ಸ್ಟ್ರಾಬೆರಿ ತಂದಿದ್ದೆ, ಒಂದಕ್ಕೊಂದು ಆಫ್ ಥರ ಇತ್ತು. ಸೊ ಇವತ್ತು ಚಾಕ್ಲೇಟ್ ಸ್ಟ್ರಾಬೆರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಸೊ ಹಾಗೆ ಸ್ವಲ್ಪ ಗಮ್ಮಿ ಬೇರ್ಸು ಪಾಪುಗೆ ಬೇಕು ಅಂತ. ಸೊ 2ರಲ್ಲಿ 1 ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಸೊ ಇನ್ನೊಂದು ಫುಲ್ಲು ನಾನು ಚಾಕ್ಲೇಟ್ ಸ್ಟ್ರಾಬೆರೀಸ್ ಮಾಡ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ. ಸೊ ಆಮೇಲೆ ಎಲ್ಲಿ ನೋಡಿದ್ರು ಇವತ್ತು ತುಂಬ ವೆರೈಟಿ ಆಫ್ ಚಾಕ್ಲೇಟ್ಸ್ ಇತ್ತು. ಸೊ ನಾನು ಒಂದು ಚಾಕ್ಲೇಟ್ ತೊಗೊಂಡು ಬಂದೆ. ಸೊ ಯೂಶಲಿ ಸ್ಕೂಲಿಂದ ಬರ್ತಾ ಅಂಗಡಿಗೆ ಹೋಗ್ತೀವಿ, ಯಾವುದಾದ್ರೂ ಸ್ಪೆಷಲ್ ಆಫರ್ ಇತ್ತು ಅಂದರೆ ಯಾವುದಾದ್ರು ಫ್ರೂಟ್ಸ್ ಎಲ್ಲ ಸೊ ತೊಗೊಂಡು ಬರ್ತೀವಿ. ಸುಮ್ಮನೆ ಒಂದು ಶಾಪಿಂಗು ಆಗುತ್ತೆ. ಸೊ ಸ್ವಲ್ಪ ಬಾಳೆನೂ ಸಹ ಆಫರಲ್ಲಿತ್ತು. ಒಂದು ಬಾಳೆಹಣ್ಣು ತೊಗೊಂಡ್ಬಂದ್ವಿ. ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಸಿಗೋದಿಲ್ಲ, ಸೊ ಅದೇ ಸಿಕ್ಕಿತ್ತು, ಪಚ್ಚ ಬಾಳೆಹಣ್ಣು. ಸೊ ಪಾಪು ಆಟ ಆಡ್ತಿದ್ದಾಳೆ. ಸೊ ಫ್ರೆಶ್ ಆಗಿದ್ದಾಯಿತು, ಸ್ನಾನ ಎಲ್ಲ ಆಯಿತು, ಫೇಸ್ ಪ್ಯಾಕ್ ಎಲ್ಲ ಡ್ರೈ ಆಗಿದ ತಕ್ಷಣ ಹೋಗಿ ಫ್ರೆಶ್ ಆಗಿದ್ದಾಯಿತು. ಸೊ ಇವತ್ತು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಸ್ಯಾರೀಸು ಯೂಶಲಿ ಅಲ್ಲಿಂದ ತರೋಕ್ಕೆಲ್ಲ ಕಷ್ಟ. ಸೊ ಆದಷ್ಟು ಲೈಟ್ ವೆಯ್ಟ್ ಆಗಿರುವಂಥದ್ದು 2-3 ಅಷ್ಟೇ ತಂದಿರೋದು ನಾನು. ಸೊ ಯೂಶಲಿ ನೆಕ್ಸ್ಟ್ ಹೋದಾಗ ಅದನ್ನ ಇಟ್ಬಿಟ್ಟು ಬೇರೆ ತೊಗೊಂಡು ಬರ್ತೀನಿ. ಸೊ ಫೇಶಿಯಲ್ ಮಾಡಿದ ತಕ್ಷಣ ಲೈಕ್ ಸುಮ್ಮನೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರೋದು, ಮುಖ ಎಲ್ಲ ಫುಲ್ಲು ಆ್ಯಕ್ಚುಲಿ ಫ್ರೆಶ್ ಆಗಿದೆ. ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ಪಾಪುನು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಲೈಕ್ ಸ್ಟ್ರಾಬೆರೀಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ಲೈಕ್ ಸಿಪ್ಪೆಲ್ಲ ಹೆಲ್ಪ್ ಮಾಡ್ತಿದ್ದಾಳೆ, ಎಲೆಗಳನ್ನೆಲ್ಲ. ಸೊ ನಾನಿಲ್ಲಿ ಚಾಕ್ಲೇಟ್ ಸ್ಟ್ರಾಬೆರೀಸ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಸ್ಟ್ರಾಬೆರೀಸ್ ಮಾಡೋದಕ್ಕೆ ನಾನಿಲ್ಲಿ ಮನೇಲೇ ಇತ್ತು, ಇದು ಲಿಂಟ್ ಚಾಕ್ಲೇಟ್ಸ್ ಅಂತ, ಲಿಂಟ್ ಅಂತ. ಇದು ಸ್ವಲ್ಪ ಕಾಸ್ಟ್ಲಿ ಚಾಕ್ಲೇಟ್ಸು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾವುದೇ ರೀತಿ ಚಿಕ್ಕ ಪುಟ್ಟ ಫಂಕ್ಷನ್ ಇರ್ಬೋದು, ಯಾವುದೇ ಇರ್ಬೋದು, ಬರ್ಡೇ ಪಾರ್ಟೀಸ್ ಇರ್ಬೋದು ನಿಮ್ಮ ಮಕ್ಕಳದು, ಅಥವಾ ಯಾರಾದ್ರೂ ಸುಮ್ಮನೆ ಗೆಟ್ ಟುಗೆದರ್ ಇರ್ಬೋದು, ಈ ಥರ ಯಾವುದೇ ಫಂಕ್ಷನ್ಸ್ ಇದ್ರೂ ಸಹ ನೀವು ಈ ಥರ ಮಾಡಿ ತುಂಬ ಇಷ್ಟಪಡ್ತಾರೆ ಮಕ್ಕಳು. ತುಂಬ ಅಟ್ರಾಕ್ಟಿವ್ ಆಗೂ ಇರುತ್ತೆ, ನೋಡೋಕ್ಕೆ ತುಂಬ ಲಕ್ಸುರಿಯಾಗಿ ಕಾಣಿಸುತ್ತೆ, ಇಷ್ಟ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ. ಸೊ ಇದಕ್ಕೇನು ಜಾಸ್ತಿ ಟೈಮು ತಗೊಳ್ಳೋದಿಲ್ಲ, ತುಂಬ ಈಸಿ ಟ್ರೀಟು. ಸೊ ಸ್ಟ್ರಾಬೆರೀಸ್ ತೊಗೊಂಡು ಬನ್ನಿ. ಚಾಕ್ಲೇಟ್ನ ನೀವು ಡಬಲ್ ಮೇಲೆ ಮಾಡಬೇಕು. ಚಾಕ್ಲೇಟ್ನ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡಬಾರ್ದು. ಒಂದು ದಬ್ರಿಲಿ ಬಿಸಿನೀರು ಹಾಕ್ಬಿಟ್ಟು ಅದರೊಳಗೆ ಚಾಕ್ಲೇಟ್ ಬೌಲ್ನ ಇಟ್ಟು ಕರಗಿಸಿ, ಆಮೇಲೆ ಜಸ್ಟ್ ಸ್ಟ್ರಾಸ್ನ ಈ ರೀತಿ ಡಿಪ್ ಮಾಡಿ ಚಾಕ್ಲೇಟ್ ನೀಟಾಗಿ ಕೋಟಿಂಗ್ ಆಗೋ ಥರ ಅದನ್ನು ನೀವು ಡಿಸ್ಪ್ಲೇ ಮಾಡ್ಬೋದು, ಕೊಡ್ಬೋದು ಮಕ್ಕಳಿಗೆ. ಯಾವ ಒಕೇಶನ್ಸ್ ಇಲ್ಲ ಅಂದರೂ ಸುಮ್ಮನೆ ಮಕ್ಳಿಗೆ ಖುಷಿ ಆಗುತ್ತೆ ಇದನ್ನು ಮಾಡಿದ್ರೆ. ಬರ್ಡೇ ಪಾರ್ಟೀಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ಒಕೇಶನ್ಗೂ ಇದು ಸ್ಯೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಸೊ ಅವ್ರ ಪಾಪ ಬಂದಿದ್ದಾರೆ, ಬರ್ತಾ ಹಾಗೆ ಬಿಸ್ಕೆಟ್ಸು ಮತ್ತು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ರು. ನಿಮ್ಗೆ ಗೊತ್ತಲ್ಲ, ಮಕ್ಕಳು ಹೊಸದೇನಾದ್ರು ನೋಡಿದ ತಕ್ಷಣ ಅವಾಗೇ ನೋಡಬೇಕು, ತಿನ್ನಬೇಕು. ಸೊ ತಿಂತಾರೋ ಇಲ್ವೋ ಜಸ್ಟ್ ಅಟ್ಲೀಸ್ಟ್ ಇಸ್ಕೋಬೇಕು. ಸೊ ಅವಳು ಇವಾಗ ಬಿಸ್ಕೆಟ್ಸ್ನ ತೊಗೊಡ್ತಾ ಇದ್ದೀನಿ. ಇದು ಬಂದು ಚೆರಿ ಬಿಸ್ಕೆಟ್ಸು, ಇದು ಸಹ ಹಾರ್ಟ್ ಶೇಪಲ್ಲಿದೆ, ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ. ಸೊ ಈ ಹಾರ್ಟ್ ಬಂದು ಅರಣ್ಯ ಅಂತ ಬರೆದಿದೆ ಹಿಂದೆಗಡೆ. ಇದು ಅವಳು ಸ್ಕೂಲಲ್ಲಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಿಗೆ ಅಂತ ಹೇಳಿ ಕ್ಲೇಯಲ್ಲಿ ಮಾಡಿ, ಮಣ್ಣಲ್ಲಿ ಲೈಕ್ ಮಾಡಿ ಕಳಿಸಿರೋದು. ಸೊ ಅವಳೇ ಮಾಡಿರೋದು, ಅದು ಕಲರ್ ಸಹ ಹಾಕ್ಕೊಂಡು ಬಂದಿದ್ಲು. ಸ್ವಲ್ಪ ಸ್ಟೋನ್ಸ್ ಅನಿಸಿದ್ಲು, ಬಿದೋಗಿದೆ. ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ ಅಂತ ಕೊಟ್ಲು. ಸೊ ಇವಾಗ ನಾನು ಮೇಕಪ್ ಮಾಡ್ಕೋತೀನಿ. ಮೇಕಪ್ ಅಂದರೆ ನಿಮ್ಗೆ ಗೊತ್ತು, ಲಾಸ್ಟ್ ಬ್ಲಾಗ್ಸಲ್ಲೂ ನೋಡಿದ್ದೀರಾ. ಸೊ ಜಾಸ್ತಿ ಮೇಕಪ್ ಏನಿಲ್ಲ, ಸ್ಯಾರೀಸ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಒಕೇಶನ್ ಅಂತ ಹೇಳಿ ಸುಮ್ಮನೆ ಜಸ್ಟ್ ಒಂದು ಲೈಟಾಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ. ಸೊ ಫೇಸಿಗೆ ಬಂದು ನಾನು ಮಾಯ್ಶ್ಚರೈಸರ್ ಫೇಸ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಇದು ಬಂದು ಸಿಂಪಲ್ ಫಾರ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿ ಫೇಸ್ ಕ್ರೀಮ್ ಹಚ್ಕೋತಾ ಇದ್ದೀನಿ ಇಲ್ಲಿದು.
ಸೊ ಕ್ರೀಮ್ ಹಚ್ಕೊಂಡಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಪೌಡರ್ ಹಾಕೋತೀನಿ ನೀಟಾಗಿ ಲೈಕ್ ಫೇಸ್ ಕ್ರೀಮ್ ಕೂತ್ಕೊಳ್ಳಿ ಅಂತ. ಪ್ರೊಫೆಷ್ನಲ್ ಮೇಕಪ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಆಗಲೇ ಯಾವಾಗ ಮೇಕಪ್ ಮಾಡಿಕೊಂಡ್ರು ಯೂಶ್ವಲಿ ಅದು ರಾತ್ರಿನೇ ಆಗಿರೋದ್ರಿಂದ ಸೊ ಅದನ್ನು ಮಾಡಿಲ್ಲ. ನೋಡೋಣ, ನೆಕ್ಸ್ಟ್ ಮಾಡ್ತೀನಿ. ಸೊ ಯಾವ್ದಾದ್ರು ಮ್ಯಾರೇಜ್ ಆಗಲಿ, ಈ ಥರ ದೊಡ್ಡ ಫಂಕ್ಷನ್ಸು ಅಥವಾ ಈ ಥರ ಎಲ್ಲರೂ ಪಾರ್ಟಿ ಈ ಥರ ಹೋದರೆ ಮೇಕಪ್ ಮಾಡ್ಕೋಬೋದು. ಬಟ್ ಮನೇಲೇ ಸುಮ್ಮನೆ ಮಾಡ್ಕೋಬೇಕು ಅಂದರೆ ಅಷ್ಟೊಂದು ಇಂಟ್ರೆಸ್ಟು ಬರೋದಿಲ್ಲ. ಅದಲ್ದಿರ ಇವಾಗ ಯಾವುದು ಮನೇಲೇ ಇರೋದ್ರಿಂದ ಈ ಥರ ಎಲ್ಲ ಫಂಕ್ಷನ್ಸ್ ಎಲ್ಲ ಕಮ್ಮಿ, ಇಲ್ಲಿ ಎಲ್ಲೂ ಹೋಗಲ್ಲ. ಸೊ ಅದರಿಂದ ಮೇಕಪ್ ಮಾಡ್ಕೊಳ್ಳೋ ಅಭ್ಯಾಸನೂ ಕಮ್ಮಿ ಆಗಿದೆ. ಮತ್ತು ಜಾಸ್ತಿ ಮೇಕಪ್ ಮಾಡಿಕೊಂಡ್ರೆ ತುಂಬ ಹೊತ್ತು ಇರೋದಕ್ಕೂ ಆಗೋದಿಲ್ಲ ಇವಾಗಲೇ ನನಗೆ. ಸೊ ಮೇಕಪ್ ಆಯಿತು. ಲೈಕ್ ನೆಕ್ಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ಕು. ಸೊ ಇವತ್ತಿನ ಲಿಪ್ಸ್ಟಿಕ್ ನಾನು ರೆವ್ಲಾನ್ದು ಕ್ಯಾಂಡಿ ಆ್ಯಪಲ್ ಅಂತ ತುಂಬ ಇದೆ. ಇದು ಲಿಪ್ ಬಾಮ್ ಪ್ಲಸ್ ಲಿಪ್ ಗ್ಲಾಸ್ ಎರಡೂ ಇದರಲ್ಲೇ ಇರೋ ಥರ ಎಲ್ಲರಿಗೂ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಸ್ಕಿನ್ ಟೋನ್ ಇದ್ರೂ. ಸೊ ಅದಾದಮೇಲೆ ನಾನು ಐಲೈನರ್ ಹಾಕ್ಕೊತಿದ್ದೀನಿ. ಐಲೈನರ್ ಬಂದರು ಕೆಟ್ ವಾನ್ ಡಿ ಅಂತ ಬ್ರ್ಯಾಂಡು, ಕ್ಯಾಟ್ ವಾನ್ ಡಿ ಅಂತ. ಇದು ಸಿಫೋರಾ ಅಂತ ಶಾಪ್ ಇರುತ್ತಲ್ಲ, ಸಿಫೋರಾದಲ್ಲಿ ಸಿಗುತ್ತೆ. ಸೊ ಸಿಂಪಲಾಗಿ ಜಾಸ್ತಿ ಡಾರ್ಕಾಗಿ ಹಾಕ್ಕೊಂಡಿಲ್ಲ, ಬರೀ ಸ್ವಲ್ಪ ಕಾಜಲ್ ಟೈಪ್ ಐಲೈನರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ಟಿಕ್ಕರ್ ಇಡ್ತೇನೆ. ಇವತ್ತು ಸ್ಯಾರಿ ಆಗಿರೋದ್ರಿಂದ 2 ಸ್ಟಿಕ್ಕರ್ನ ಸೇರಿಸಿಟ್ಟಿದ್ದೀನಿ. ನಾನು ಯೂಶ್ವಲಿ ಒಂದೇ ಇರೋದನ್ನು. ಸೊ ರೆಡಿ ಆಗಿದ್ದಾಯಿತು. ಸೊ ಇವತ್ತಿನ ಔಟ್ಫಿಟ್ಟು ಸ್ಯಾರಿ ಪ್ಲಸ್ ಮೇಕಪ್ ಈ ರೀತಿ ರೆಡಿ ಆಗಿರೋದು. ಜಸ್ಟ್ ಸಿಂಪಲ್ ಸ್ಯಾರಿ, ಸಿಂಪಲ್ ಮೇಕಪ್ಪು. ಏನೋ ಲೈಕ್ ತುಂಬ ಭಾರ ಇರೋಂಥ ಸ್ಯಾರಿ ಎಲ್ಲ ತರೋದಕ್ಕಾಗಲ್ಲ, ಮತ್ತು ನನಗೆ ಅಷ್ಟು ಇಷ್ಟನೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಸಿಂಪಲ್ ಆಗಿರೋವಂಥ ಒಂದು ಸ್ಯಾರಿ ಮೇಕಪ್ ಆಗಿದೆ. ಸೊ ಕೇಕ್ ಪ್ರಿಪೇರ್ ಮಾಡಿದ್ದು ನೀವು ನೋಡಿದ್ರಿ. ಸೊ ಅದಕ್ಕೋಸ್ಕರ ಇವಾಗ ಸುಮ್ಮನೆ ಜಸ್ಟ್ ಸೆಲೆಬ್ರೇಷನ್ಗೆ ಅಂತ ಹೇಳಿ ಎಲ್ಲ ಕೇಕ್ಸ್ನ ಎಲ್ಲ ತೊಗೊಂಡ್ಬಂದು ಆಮೇಲೆ ಜೋಡಿಸ್ತಾ ಇದ್ದೀನಿ. ಸೊ ಈ ವ್ಲಾಗು ಆ್ಯಕ್ಚುಲಿ 2 ಡೇಸ್ ಮುಂಚೆನೇ ಹಾಕ್ಬೋದಿತ್ತು, ಬಟ್ ಆದರೆ ನಿಮ್ಗೆ ಗೊತ್ತಲ್ಲ ಇಂಡಿಯಾದಲ್ಲಿ ಬ್ಯಾಡ್ ನ್ಯೂಸ್ ಇತ್ತು, ಸ್ವಲ್ಪ ಎಲ್ಲರಿಗೂ ಬೇಜಾರು. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲಿಲ್ಲ ಅಥವಾ ವ್ಲಾಗ್ನ ಹಾಕಲಿಲ್ಲ. ಸೊ ಈ ಕ್ಯಾಂಡಲ್ಸ್ನ ನೀವು ನೋಡಿದ್ರಿ, ಲೈಕ್ ಲಾಸ್ಟ್ ವ್ಲಾಗ್ಸಲ್ಲಿ ನಾನು ತೊಗೊಂಡು ಬಂದಿದ್ದೆ, ವ್ಯಾಲೆಂಟೈನ್ಸ್ ಡೇಗೆ ಅಂತಲೇ ತೊಗೊಂಡು ಬಂದಿದ್ದು. ಸೊ ಅದಕ್ಕೆ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಸೊ ಮುಂಚೆ ಎಲ್ಲ ಇವಾಗ ಯಾವುದೇ ಪುಟ್ಟ ಸೆಲೆಬ್ರೇಷನ್ ಆಗಲಿ, ಒಟ್ಟಿನಲ್ಲಿ ಏನೇ ಕೇಕ್ ಇರಲಿ, ಮನೆಗೆ ಕೇಕ್ ಬಂತು ಅಂದರೆ ಅದು ಸೆಲೆಬ್ರೇಷನ್ ಇರಲಿ ಇಲ್ದಲೇ ಇರಲಿ, ಸುಮ್ಮನೆ ಕಟ್ ಮಾಡಬೇಕು ಅಂದ್ರೂ ಅವಳೆ ಪಾಪುಗಳ ಲೈಕ್ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಅದೆಲ್ಲ. ಸೊ ಅವರೇ ಕಟ್ ಮಾಡೋದು. ಸೊ ನನ್ನ ಕಡೆಯಿಂದ ನಿಮಗೆಲ್ಲ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಆಗಲೇ ಆಗೋಗಿದೆ, ತುಂಬ ಲೇಟ್ ಆಯಿತು ಆಗಲೇ, ಬಟ್ ಆದರೂ ಪರವಾಗಿಲ್ಲ. ಸಿಂಪಲ್ಲಾಗಿ ನಮ್ಮ ಸ್ಟೈಲಲ್ಲಿ ಯಾವುದೇ ರೀತಿ ಪಾಶು ಇಲ್ಲ, ಲೈಕ್ ಈಚೆ ಹೋಗಿಲ್ಲ ಇಲ್ಲ. ಸೊ ಇಲ್ಲೆಲ್ಲ ಚಳಿ ಮತ್ತು ಮಕ್ಕಳನ್ನ ಕರ್ಕೊಂಡು ಈಚೆ ಹೋಗಿ ಲೈಕ್ ಎಂಜಾಯ್ ಮಾಡೋದಕ್ಕೂ ತುಂಬ ಕಷ್ಟ. ಸೊ ಅದಕ್ಕೆ ಮನೇಲೇ ಆರಾಮಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅಪ್ಪ ಮಗಳು ಇಬ್ಬರು ಇವಾಗ ಅವ್ರದ್ದೇ ಸ್ಟೈಲಲ್ಲಿ ಸೆಲೆಬ್ರೇಷನ್ನು, ಕೇಕು ತಿಂತಾ ಇದ್ದಾರೆ. ಕೇಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಚಾಕ್ಲೇಟ್ ಸ್ಟ್ರಾಬೆರೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಶೇರ್ ಮಾಡ್ಕೋತೀನಿ ನಿಮಗೋಸ್ಕರ. ಸೊ ಯೂನಿಕಾರ್ನ್, ಇದು ನಾನು ತೋರಿಸ್ತಾ ಇರೋ ಯೂನಿಕಾರ್ನ್ ಬಂದು ಇದು ಅವಳಿಗೆ ಅಂತ ಅವ್ರ ಡ್ಯಾಡಿ ಬೆಳಗ್ಗೆ ಏನೇನು ಮಾಡಿದ್ದೀವಿ ಅಂತ ವ್ಲಾಗ್ ತೋರಿಸ್ತಾ ಇದ್ದೀನಿ. ಸೊ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಾಗೆ ಪಟ್ಟಂತ ಒಂದು ಲೈಕ್ ಕೊಡಿ. ಸೊ ಇದು ಒಂದು ಸೆಟ್ ಟೈಪು. ಇದರಲ್ಲಿ ಒಂದು ಪರ್ಫ್ಯೂಮು ಇದು ತಗೊಂಡು ಬಂದಿದ್ರು. ಸೊ ಇದು ಬಂದು ಬಾತ್ ಅಂತ ಶವರ್ ಟಬ್ಬಲ್ಲಿ ಸ್ನಾನ ಮಾಡ್ಕೊಂಡು ಆವಾಗ ಇದೆಲ್ಲ ಆಗಿಲ್ಲ ಹಾಕೋದಕ್ಕೆ. ಸೊ ಇದು ಒಂದು ಮೇಲೆ ಜಸ್ಟ್ ಇವಾಗ ಓಪನ್ ಮಾಡಿದೆ ನಾನು. ಗಿಫ್ಟ್ ಏನಂತ ತೋರಿಸ್ತೀನಿ. ಸೊ ಜಸ್ಟ್ ಇವಾಗ ಓಪನ್ ಆಗಿದ್ದಾಯಿತು. ಇದು ಇತ್ತೀಚೆಗೆ ಮೇಕಪ್ ವಿಡಿಯೋಸು ಇದೆಲ್ಲ ಮಾಡ್ತಿರ್ತೀನಲ್ಲ, ಅದಕ್ಕೋಸ್ಕರ ಅದಕ್ಕೆ ರಿಲೇಟ್ ಆಗುತ್ತೆ ಅಂತೇಳಿ 24 LED ಟಚ್ ಡಿಮ್ಮಬಲ್ ಮೇಕಪ್ ಮಿರರ್ ಕೊಟ್ಟಿದ್ದಾರೆ. ಸೊ ಇದು ತೋರಿಸ್ತೀನಿ, ಇಲ್ಲೇ ಇದೆ. ಜಸ್ಟ್ ಇವಾಗ ತಾನೇ ಓಪನ್ ಮಾಡಿದೆ. ಈ ಥರ ಇದೆ ಇದು ಮಿರರು. ಸೊ ಓಕೆ, ಇದು ಹೆಂಗೆ ಓಪನ್ ಆಗುತ್ತೆ? ಸೊ ಇದು ಮಿರರ್ ಈ ಥರ ಇದೆ. ಸೊ ಇದು 2x, ಇದು 3x ಆ ಥರ ಏನೋ ಇದೆ. ಇದು ಯಾವ ಥರ ಬೇಕಾದರೂ ಈ ಥರ ಬೆಂಡ್ ಮಾಡ್ಕೋಬೋದು. ಸೊ ಈ ಥರ ಇದು ಆನ್ ಮಾಡಬೇಕು. ಮೇಕಪ್ ಮಿರರ್ ಆ್ಯಕ್ಚುಲಿ ನೋಡ್ಬೋದು. ಹಾಯ್. ಸೊ ಈ ಥರ ಟರ್ನ್ ಮಾಡ್ಕೋಬೋದು. ಇದು ಜಾಸ್ತಿ ಹತ್ರದ್ದು ನೋಡಬೇಕು ಅಂದರೆ ಅಂತ ಅನಿಸುತ್ತೆ. ಇದು ಈ ಥರ ಇದೆ. ಸೊ
ಇದು ಬಂದು ವಾಚ್ ಜಿ ಶಾಕ್ ಅಂತ ಬ್ರ್ಯಾಂಡ್ದು, ಜಿ ಶಾಕ್ದು ವಾಚ್ ಇದು. ಸೊ ನೀವು ಆಗಲೇ ಲಾಸ್ಟ್ ಬ್ಲಾಗ್ಸ್ ನೋಡಿದರೆ ಗೊತ್ತಿರ್ಬೋದು, ನನ್ನ ಹಸ್ಬೆಂಡ್ಗೆ ವಾಚು ಮತ್ತು ಪೆನ್ ಕಲೆಕ್ಷನ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ತುಂಬ ಇಂಟ್ರೆಸ್ಟ್ ಅವರಿಗೆ. ಸೊ ಈ ವಾಚ್ ತೊಗೋಬೇಕಂತ ಇದ್ರು ಅಂತ ನಂಗೆ ಗೊತ್ತಿತ್ತು. ಲೈಕ್ ಯೂಶ್ವಲಿ ಅವ್ರು ವಾಚಸ್ಸು ಪೆನ್ ಬಗ್ಗೆ ತುಂಬ ವೀಡಿಯೋಸು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರೆ. ಸೊ ಅದರಿಂದ ನನಗೆ ಸ್ವಲ್ಪ ಐಡಿಯಾ ಇರುತ್ತೆ. ಸೊ ಗಿಫ್ಟ್ ಅಂದರೆ ಅದು ಎಷ್ಟು ಕಾಸ್ಟ್ಲಿ ಅಥವಾ ಯಾವ ಪ್ರೈಸು ಏನು ಅದು ಯಾವುದು ಮ್ಯಾಟರ್ ಆಗೋದಿಲ್ಲ. ಸೊ ಅವ್ರಿಗೆ ಮನಸ್ಸಲ್ಲಿ ಏನು ಇಷ್ಟ ಆಗುತ್ತೆ, ಅವ್ರು ಯಾವುದನ್ನು ಕೊಟ್ಟರೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರಿಗೆ ಮನಸ್ಸಲ್ಲಿ ಏನು ಇಷ್ಟ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಅಂತ ನೋಡಿ ಆ ರೀತಿಯಾಗಿ ಗಿಫ್ಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಯೂಶ್ವಲಿ ಅವರಿಗೆ ಏನು ಇಷ್ಟ ಅಂತ ನಂಗೆ ಮೊದಲೇ ಗೊತ್ತಿರುತ್ತೆ, ನಿಮ್ಗೆ ಇಷ್ಟ ಇರೋರಿಗೆ. ಸೊ ಆದಷ್ಟು ಅವರಿಗೆ ಅದ್ರ ರಿಲೇಟೆಡ್ ಕೊಟ್ಟರೆ ಅವರು ಖುಷಿ ಪಡ್ತಾರೆ. ಸೊ ಅದಕ್ಕೆ ನಾನು ವಾಚ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಜಿ ಶಾಕ್ ಅಂತ ಇದು ತೋರಿಸ್ತಾ ಇದ್ದೀನಿ. ಸೊ ಯಾರೇ ಆಗಲಿ ಹೈಸ್ಕೂಲಿಂದ ಹಿಡಿದು ಈ ಪ್ರೊಫೆಷ್ನಲ್ವರೆಗೂ ಆರಾಮಾಗಿ ಹಾಕ್ಕೋಬೋದು. ಸೊ ಸ್ಪೆಷಲ್ ಆಗಿ ಏನಿಲ್ಲ. ಸೊ ವಾಟರ್ ರೆಸಿಸ್ಟೆಂಟು, ಇದನ್ನು ಹಾಕ್ಕೊಂಡು ಸ್ವಿಮ್ ಮಾಡಿದ್ರು ಏನಾಗೋದಿಲ್ಲ. ಸೊ ನೀರಲ್ಲಿ ಆಟ ಆಡ್ಬೋದು. ಸೊ ಶಾಕ್ ರೆಸಿಸ್ಟೆಂಟು, ವಾಟರ್ ರೆಸಿಸ್ಟೆಂಟು, ಡೇ ಟು ಟೈಮು ಈ ಥರ ಇದೆ. ವಾರಂಟಿ ಸಹ ಇದೆ ತುಂಬ. ಸೊ ಇದ್ರ ಒರಿಜಿನಲ್ ಪ್ರೈಸ್ ನಾನು ನೋಡೋಕ್ಕೋಗಿನ ನನಗೆ ಇದು ಆಫರಲ್ಲಿ ಸಿಕ್ಕಿತ್ತು. ಸೊ ಇಲ್ಲೇ ನಾನು 75 ಪೌಂಡ್ಸ್ ಕೊಟ್ಟು ತೊಗೊಂಡೆ. ಸೊ 75 ಪೌಂಡ್ಸ್ ಅಂದರೆ ಹತ್ರ 7,500 ಸಾವಿರ. ಸೊ ಈ ರೀತಿ ಇದೆ. ಸೊ ಇದಿಷ್ಟು ನಮ್ಮ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಗಿತ್ತು. ಸೊ ಮಿರರ್ ಬಂದು ಏನೋ ತುಂಬ ಚೆನ್ನಾಗಿತ್ತು, ಲೈಟಿಂಗ್ ಎಲ್ಲ ಆ್ಯಕ್ಚುಲಿ ನೋಡೋದಕ್ಕೆಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾಯಿಲ್ಲ, ಅದರಲ್ಲಿ ನೋಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಇನ್ನೂ ಕವರ್ ತೆಗೆದಿರಲಿಲ್ಲ, ಅವರ ಪಪ್ಪ ಕವರ್ ತೆಗಿತಿದ್ದಾರೆ, ಮಗಳು ಸ್ವಲ್ಪ ಹೊತ್ತು ಅದರಲ್ಲೇ ಆಟ ಆಡಿದ್ಲು. ಯಾಕಂದರೆ ಏನೋ ಯಾವ ಕಡೆ ನೋಡಿದ್ರು ಬರೀ ಮುಖನೇ ಕಾಣ್ತಾ ಇತ್ತು. ಸೊ ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಯಿತು ಅದರಲ್ಲೇ ಅವಳಿಗೆ. ಸೊ ಊಟ ಎಲ್ಲ ಆಯಿತು. ಅದಾದಮೇಲೆ ಇದು ಸಹ ಅವರೇ ಕೊಟ್ಟಿದ್ದು, ಇದು ಗ್ರೀಟಿಂಗ್ ಕಾರ್ಡು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ದ ವೈಫ್ ಅಂತೇಳಿ ಒಂದು ಗ್ರೀಟಿಂಗ್. ಸೊ ಸ್ವಲ್ಪ ಹೊತ್ತು ಚೆಸ್ ಆಡಿದ್ವಿ, ಆಮೇಲೆ ಒಂದು ಮೂವಿ ನೋಡಿಬಿಟ್ಟು ಮಲಗಿದ್ವಿ. ಇದಿಷ್ಟು ನನ್ನ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಆಗಿದ್ದು. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ದಯವಿಟ್ಟು ನಾವು ಚಾನಲ್ ನಮ್ಮ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡೋಣ. ಸೊ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರಮ್ ಐಫೈ ಕನ್ನಡ ವ್ಲಾಗ್ಸ್. ಸಿ ಯು.